ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ ಇಷ್ಟು ದಿವಸ ಅಲ್ಲ ಗೈಸ್ ಲಾಗ್ ಮಾಡೋಕ್ಕೆ. ನಿಜ ಗೈಸ್ ನನಗೆ ಇಂಟ್ರೆಸ್ಟೇ ಬರ್ತಿಲ್ಲ. ನನ್ನ ಮಗ ಇಲ್ಲ, ಬೇಜಾರು ಒಂಥರ ಹೆಂಗಾಗ್ಬಿಟ್ಟಿದೆ ಗೊತ್ತಾ. ನಾನು ಯಾವಾಗ ಎದ್ದಾಳ್ತೀನೋ, ಯಾವಾಗ ಹೊರಗೆ ಹೋಗ್ತೀನೋ, ಯಾವಾಗ ಊಟ ಮಾಡ್ತೀನೋ, ಯಾವಾಗ ಮಲಗ್ತೀನಿ, ಹಂಗಾಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಬೇಜಾರು. ಒಬ್ಬಳೇ ಇರೋದು. ಪ್ರೆಗ್ನೆನ್ಸಿ ಅವ್ನು ಹುಟ್ಟೋಕ್ಕಿಂತ ಮುಂಚೆ ಅವಾಗೇನು ಅನಿಸ್ತಿದ್ದಿಲ್ಲ, ಬಟ್ ಈಗಂತೂ ನನಗೆ ಒಬ್ಬಳೇ ಇರೋಕೆ ನಿಜ ಸತ್ತೋದಂಗೆ ಆಗ್ಬಿಟ್ಟಿದೆ. ಒಂಥರ ಅಳೋದಂದ್ರೆ ಬಾಕಿ. ನನಗೆ ಅಷ್ಟು ಬೇಜಾರು ಆಗ್ಬಿಟ್ಟಿದೆ. ಯಾರಿಲ್ಲ ಮನೆ ಹತ್ರ, ಅಲ್ಲ ಮನೆಯಾಗ ಯಾರಿಲ್ಲ. ಇವರು ಬೆಳಗ್ಗೆ ಹೋದವ್ರು ಇವಾಗ ಬಂದಾರ. ಒಂಥರ ಬೇಜಾರು ಯಪ್ಪ ನಂಗೆ ಆಗ್ಬಿಟ್ಟಿದೆ. ಯಾವಾಗ ನಾಳೆ ಒಂದು ದಿವಸ ಸಂಡೇ ಹೋಗ್ಬೇಕು, ಮನೆ ಓಪನಿಂಗ್ ಇದೆ ಆದಮೇಲೆ ಹೋಗಬೇಕು. ಹೋಗ್ಬೇಕಂದ್ರೆ ನಮ್ಮ ಮನೆಯವ್ರಿಗೆ ಇವಾಗ ಬಂದು ಒಂದು ಶಾಕಿಂಗ್ ನ್ಯೂಸ್ ಕೊಟ್ರೆ. ಏನಂತ ಗೊತ್ತಾ, ಊರಿಗೆ ಹೋಗಿದ್ರೆ ಇವಾಗ ಹೋಗು ಊರಿಗೆ ಅಂತ. ಏನಕ್ಕೆ ಅಂದರೆ ಅವ್ರದ್ದೇನೋ ಒಂದೆರಡು ದಿವಸ ಶೆಡ್ ಡೌನ್ ಐತಂತೆ. ನಾಳೆ ಎಷ್ಟು 5 ಗಂಟೆಗೆ ಹೋಗ್ತಾರೆ ನೆಸಿಗ್ಲೆ. ಅದು ಬಿಡಿ ಬುತ್ತಿ ಕೂಡ ಬೇಡ ಅಂತ, ಅಲ್ಲೇ ಊಟ ಎಲ್ಲ ಹುಡ್ದೇ ಇರ್ತದಂತೆ. ಸ್ಟಾಪ್ಗಳದ್ದು ನಾಳೆ ಮೀಟಿಂಗ್ ಏನಿದೆ ಅಂದರೆ ಅದಕ್ಕೆ ಅಲ್ಲಿಗೆ ಹೋಗ್ತಾರಂತೆ. ನೀನು ಇವಾಗ ಬಿಟ್ಟು ಬರೋಂಗೆ ಬಸ್ ಸೇರ್ಸಂಗಿದ್ರೆ ಏರಿಸ್ತೀನಿ, ಹೋಗ್ಬಿಡ. ನಾನು ನೋಡಿದ್ದು ಬಟ್ಟೆ ಹೋಗ್ದಿಲ್ಲ ಇವತ್ತು. ನಾಳೆ ಬೇಜಾರ್ಲಿಂದ ತಲೆವನ್ನು ನೋವು, ಟೆನ್ಷನ್ ಏನೋ ಗೊತ್ತಿಲ್ಲ ಗೈಸ್. ಒಂಥರ ಬೇಜಾರು ಒಬ್ಬಳೇ ಇರೋಕ್ಕೆ. ಅದಕ್ಕೆ ಬಟ್ಟೆ ಹೋಗೋದಿಲ್ಲ. ನಾಳೆ ಬಟ್ಟೆ ಹೋಗೋದು ನಾನು ಹೋಗ್ತೀನಿ. ಅದಕ್ಕೆ ಅವರು 5 ಗಂಟೆಗೆ ಹೋಗಲಿ, ನಾನು ಆಮೇಲೆ ಒಬ್ಬಳೇ ಹೋಗ್ತೀನಿ. ಅವ್ರು ಏನು ನಾಳೆ ಇರ್ತೀನಿ ತಗೋ ಅಂದರೆ, ಇಲ್ಲ ನಾನು ನಾಳೆ ನೈಟ್ ಬರೋ ಡೌಟ್. ಯಾಕಂದರೆ 2 ಡೇಸ್ ಅಲ್ಲೇ ನಾನು ಮತ್ತೆ ಬಂದರೆ ಸಂಡೇ ನೈಟ್ 10 ಗಂಟೆ ಆಗ್ಬೋದು, ಇಲ್ಲಾಂದರೆ 6 ಗಂಟೆಗೆಲ್ಲ ಬರ್ತೀನಿ. ಒಟ್ಟು ಸಂಡೇ ಬರೋದು ನಾನು. ನಾಳೆ ಹೋದ್ರೆ ಬರೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿದರೆ ಅದಕ್ಕೋಸ್ಕರ ನಾಳೆ ಪಲ್ಯ ಮಾಡೋಣ, ರೊಟ್ಟಿ ಮಾಡಿ. ಇವಾಗ ಸದ್ಯಕ್ಕೆ ಡ್ರೈ ಗೋಬಿ ಮಾಡಿ ಮಜ್ಜಿಗೆ ಮಾಡಿ ಊಟ ಮಾಡೋಣ ಅಂತ ಹಂಗೆ ಅಂದ್ಕೊಂಡಿದ್ರೆ ನಮ್ಮ ಮನೆಯವರು ಮತ್ತೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಟು ಊಟ. ಅದಕ್ಕೆ ವೇಸ್ಟ್ ಅಂತಲ್ಲ, ಕೊಯ್ದಿಟ್ಬಿಟ್ಟಿದ್ದೀನಿ, ಕಟ್ ಮಾಡಿಬಿಟ್ಟಿದ್ದೀನಿ ವೇಸ್ಟ್, ನಾಳೆ ಬರುತ್ತಂತೆ. ಫ್ರಿಜ್ಜಲ್ಲಿ ಕಟ್ ಮಾಡಿ, ಫ್ರಿಜ್ಜಲ್ಲಿ ತರಕಾರಿ ಊಟ ಏನಿಲ್ಲ. ನಾನು ಹಾಲು ತಗೊಂಬಂದಿದ್ದೆ, ಹಾಲು ಮುಂಜೆ ತರಿಸ್ಬಿಡ್ತೀನಿ ಗೈತೆ. ಫ್ರಿಜ್ಜಿದೆ ಅಲ್ವಾ, ಏನು ವೇಸ್ಟ್ ಆಗಲ್ಲ. ಮೊಸರು ಅರ್ಧ ಲೀಟ್ರ್ ತರಿಸಿದ್ದೆ. ಮೊಸರೇನು ಯೂಸ್ ಮಾಡಿ ಚಟ್ನಿ ಹಂಗೆ ಇಟ್ಟಿದ್ದೀನಿ. ಪಲ್ಯ ಕಟ್ ಮಾಡಿಟ್ಟಿದ್ದೀನಿ ನೋಡಿ. ಅದಕ್ಕೆ ಇವಾಗ ಇದನ್ನು ನುಗ್ಗಿಕಾಯಿ ಇದ್ದಾವೆ, ನುಗ್ಗಿಕಾಯಿ ಹಾಕಿ ಪಲ್ಯ ಮಾಡ್ದಂಗೆ ಮಾಡಬೇಕು. ಡ್ರೈ ಗೋಬಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ. ಸೊಸೈಟಿ ಅನ್ನ ಮಾಡ್ತಿದ್ದೀನಿ ಗೈಸ್. ಇಷ್ಟು ದಿವಸ ಮಾಡಿದ್ದಿಲ್ಲ, ಈಗ ಮಾಡ್ತೀನಿ. ಡ್ರೈ ಗೋಬಿ ಗುಟ್ಟ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡಬೇಕು. ಇವಾಗ ಒಂದು ಟೆನ್ಷನ್ ಕಾಡ್ತಿದೆ ನನಗೆ. ಹೇಳಿದ್ನಲ್ಲ ಗೈಸ್, ಟೆನ್ಷನ್ ಅಂದರೆ ಏನಪ್ಪ ಅಂದರೆ, ಅವರು ಪ್ರಿಯಾಂಶ್ ಒಂದಿಲ್ಲ, ಇವ್ರು ಒಂದಿರಲ್ಲ. ಇನ್ನು ನನಗೆ ನಿಜ ಗೈಸ್ ಒಬ್ಬಳೇ ಇರೋಕ್ಕೆಪ್ಪ. ಕೆಲವರೆಲ್ಲ ಹಾಸ್ಟೆಲಿಗೆ ಕಳಿಸ್ತಾರೆ ಮಕ್ಕಳು, ನಾವೆಲ್ಲ ಹೆಂಗಿರ್ತವೆ ಅಂತ ನನಗೆ ಅದೊಂದು ಟೆನ್ಷನ್ ಯಪ್ಪ. ನನಗೆ ನಿಜ ಗೈಸ್ ಅಳೋದೊಂದೇ ಬಾಕಿ. ನಾನು ಅಷ್ಟು ನೋವಾಗ್ಬಿಟ್ಟಿದೆ ನನಗೆ. ಅಷ್ಟು ಅಳೋದೊಂದೇ ಬಾಕಿ. ಹಂಗಾಗ್ಬಿಟ್ಟಿದೆ. ಹೆಂಗಪ್ಪ ಹೆಂಗಿಲ್ಲ ಹಿಂಗೆ ಏನೇನೋ ಚಿಂತೆ. ನನ್ನ ಮಗ ನೋಡಿದರೆ ನಮ್ಮ ನೆನ್ಸಲ್ಲಿ ಬೇಸ್ ಖುಷಿಯಾಗಿದ್ದಾನೆ. ಅದು ಒಂದು ಎಷ್ಟು ಜಲ್ದಿ ಮರ್ತ್ಬಿಟ್ಟು ನನ್ನ ಮಗ ಅಂತೇಳಿ. ಅದಕ್ಕೆ ನೋಡ್ಬೇಕು ಗೈಸ್. ನಾಳೆ ನಸಿಗ್ಲು ಬಿಟ್ಟು ಬರ್ತೀನಿ. ಬಟ್ಟೆದಾಗ ಗೈಸ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೊಮ್ಮೆ ಊರಿಗೆ ಬಂದು ಮತ್ತೆ ಅಷ್ಟೇ ಕೆಲಸ ಇರಲ್ಲ. ಅದಕ್ಕೆ ಬಟ್ಟೆಗಿಟ್ಟೆ ನೋಡ್ತೀನಿ. ಇಲ್ಲಾಂದರೆ ಇವಾಗ ಹೋಗೋಕ್ಕಾಗಲ್ಲ. ನಾಳೆ ನನಗೆ ಒಂದೇ ಪೂರ್ತಿ ಅಡುಗೆ ಮಾಡ್ಕೊಂಡು ಉಣ್ಗಿಂದ ಅವ್ರು ರಾತ್ರಿ ಬರಲ್ಲ ಅಂತ ಅಡುಗೆ ಮಾಡಿಟ್ಟು ಅಲ್ಲ ಅಂದ್ರೂ ಅದನ್ನೇ ಇಲ್ಲ. ಗ್ಯಾರಂಟಿ ಇಲ್ಲ ನಾನು ಸಂಡೇ ಬರೋದು. ಮತ್ತು ಸುಮ್ಮನೆ ನೀನು ಒಬ್ಬಳೇ ಆತಿ ನೈಟು, ಅವನೂ ಇಲ್ಲ ಏನಿಲ್ಲ, ಬೇಡ ನೀನು ಊರಿಗೆ ಹೋಗಂದೆ ಅಂತಾರೆ ಅವ್ರು ನೋಡಿದರೆ. ಹೆಂಗಾಗುತ್ತೆ ಅಪ್ಪ ತಲೆ ಅಂತಿದೆ ಗೈಸ್. ನಿಜ ಗೈಸ್ ಒಬ್ಬಳೇ ಇರೋದಂತ ಸಖತ್ ಕಷ್ಟ. ಅದಕ್ಕೆ ನಾನು ವಿಡಿಯೋ ಮಾಡಿಲ್ಲ. ನನಗೆ ನಿಜ ಮನಸ್ಸೇ ಇಲ್ಲ, ಊಟ ಮಾಡೋಕ್ಕೂ ಮನಸ್ಸಿಲ್ಲ. ನೋಡಿ ರೊಟ್ಟಿ ಸುಟ್ಟಿದ್ದೀನಿ, ರೊಟ್ಟಿ ಹಂಗೆ ಇದಾವೆ ಮನೇಲಿ. ಏನು ಊಟ ಮಾಡಿಸಿದ್ದೀನಿ ಏನಿಲ್ಲ ನಂಗೆ ಆಗ್ಬಿಟ್ಟಿದೆ ಯಪ್ಪ. ಅಂಕಲ್ ಇಷ್ಟ ಪ್ರಿಯಾಂಶಿನ ಬಿಟ್ಟು ಬರಲ್ಲ ಗೈಸ್. ನಾನು ಎಲ್ಲೇನೂ ಬಿಟ್ಟು ಬರಲ್ಲ, ನನ್ನ ಕೈಲಿ ಆಗಲ್ಲ ಅವನಿಗೆ ಬಿಟ್ಟಿರೋಕ್ಕೆ. ಆ ಕಡೆದ್ರೆ ಈ ಕಡೆದ್ರೆ ಅದ್ರಾಗ ಅವ್ನ ಫೇವ್ರೇಟ್ ಗೋಬಿ. ನಾನು ಮಾಡಿದ್ರೆ ಎಷ್ಟು ಇಷ್ಟಪಟ್ಟು ತಿಂತಿದ್ದ ಗೋಬಿ 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 ಅಂತ. ಅವ್ನು ನೆನ್ಸ್ಕೊಳಂಗೆ ಆಗ್ಬಿಟ್ಟಿದೆ. ಫೋನಾಗ ಹೇಳ್ತೀನಿ ಫ್ರೀ ಗೋಬಿ ಮಾಡಿ ಬಾಪ ಅಂದರೆ, ಇಲ್ಲ ನಮ್ಮ ತಂಗಿ ಹೇಳ್ಕೊಡ್ತಾಳ ನಾವು ಮಾಡೋಕ್ಕೋತೀವಿ ಅಂತ ಹೇಳುವ ಅಂತ. ಇಲ್ಲ ಬರಲ್ಲ ಹಂಗೆ. ಫಸ್ಟ್ ನಾಳೆ ಕರ್ಕೊಂಡು, ನಾಳೆಲ್ಲ ನಾಡ್ದ ಬರ್ತೀವಿ. ನಾಳೆ ಮಧ್ಯಾಹ್ನ ಮೇಲೆ ಹಂಗೆ ಹೋಗೋದು. ಹೇಳಲ್ಲ ನಾಳೆ ಅವನಿಗೆ ಹೆಂಗೆ ಮಾಡ್ತಾನೆ ಸರ್ಪ್ರೈಸಾಗಿ ಹೆಂಗಿರ್ತಾನೆ ಅಂತ ನೋಡೋಣ. ನಮ್ಮ ತಂಗಿ ಗೊತ್ತು ಮನೆ ಓಪನಿಂಗ್ ಐತೆಲ್ಲ ಬರ್ತೀವಿ ಅಂತ. ಬಟ್ ಅವಳು ಸಂಡೇ ಬರ್ತಾಳೆ ಅಂದ್ಕೊಂಡ. ನಾಳೆ ನೋಡಿ ನನ್ನ ಮಗನ ನೋಡೋಕೆ ಆದ್ರಲಿಂದ ಕಾಯ್ತಿದ್ದೀನಿ. ಅಡುಗೆ ಮಾಡೋಣ ಅಲ್ಲಿ ಟೈಮ್ ಆಗಿದೆ. ಇವಾಗ ಊರಿಗೆ ಹೋಗ್ತೀನಲ್ವ, 4 ಶಾರ್ಟ್ಸ್ ಮಾಡ್ಬೇಕು ಅಂದ್ಕೊಂಡಿವಿ. ಅದಕ್ಕೆ ಬೇಗ ಬೇಗ ಮಾಡ್ತೀನಿ ನೋಡಿ. ಆವಾಗಲೇ ವಿಡಿಯೋ ಮಾಡೋಣ ಅಂದರೆ ನನ್ನ ಮಗ ಫೋನ್ ಮಾಡಿದ್ವಿ. 5 ನಿಮಿಷ ಮಾಡಿ ಮತ್ತೆ ಕಟ್ ಮಾಡಿಬಿಟ್ಟು ಅದಕ್ಕೆ
ಮತ್ತೆ ಫೋನ್ ಬರ್ತಿದೆ. ಈರುಳ್ಳಿ ಬೆನ್ಸ್ಕೊಂಡು ಪಲ್ಯ ತೊಳಸ್ತಿದ್ದೀನಿ. ಅದು ಬೆಂದ ಮೇಲೆ ಒಂದು ಸ್ವಲ್ಪ ಬೆಂದಾದ್ಮೇಲೆ ಟೊಮೊಟೆ ಮತ್ತು ಇದು ನುಗ್ಗಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕಿ ಖಾರ ಉಪ್ಪು ಅರಿಶಿನ ಏನೇನು ಹಾಕಿ ಅದೆಲ್ಲ ಹಾಕಿ ಸ್ವಲ್ಪ ನೀರಾಗಿ ಕುಸ್ಕೊಂಬಿಟ್ರೆ ಸಖತ್ತಾಗಿರುತ್ತೆ. ಡ್ರೈ ಗೋಬಿ ಮಾಡೋಕ್ಕೆ ಹಾಕಿ ಎಣ್ಣೆಯಲ್ಲಿ ಕೊರಿತಿದ್ದೀನಿ, ಎಲ್ಲ ಕಲಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಜಾಸ್ತಿ ಟೈಮು ತೋರಿಸಿದ್ದೀನಿ, ಹಾಗಾಗಿ ಏನು ತೋರಿಸಿಲ್ಲ. ಖಾರ ಉಪ್ಪು ಅರಿಶಿನ ಎಲ್ಲ ಹಾಕಿ ಕುದಿಯೋಕೆ ಬಿಡ್ತಿದ್ದೀನಿ. ಕುದೀಲಿ ಅದಕ್ಕೆ ಅಡುಗೆ ಪಲ್ಯ ಹಾಕಿದೆ. ರೈಸು ನೋಡಿ ನಮ್ಮನೆ ಗೋಬಿ ಇದ್ರ ತುಂಬ ಮಾಡಿದರೆ ಇಲ್ಲಿದ್ದಾರೆ ಪ್ರಿಯಾಂಶಿಂಕಿನ ಇದು 1 kg ಆದ್ರೂ ಊಟ ನಮ್ಮನೆ ಸಾಲಲ್ಲ. ಹೌದು, ಅದೇ ನಿಜ. ಇವಾಗ ಆಯಿಲ್ ಐಟಮ್ ಕಮ್ಮಿ ಮಾಡ್ಬೇಕಂತ ಪಿಂಪಲ್ ಅಂತ ಹಾಕಿದ್ವಲ್ಲ, ಅದಕ್ಕಂತ ಕೇಳಿದರೆ ಆಯಿಲ್ ಫುಡ್ ಜಾಸ್ತಿ ಯೂಸ್ ಮಾಡಿದರೆ ನಮ್ಮ ಬಾಡಿಲಿ ಕ್ಯಾಲ್ಸಿಯಂ ಕಮ್ಮಿ ಆಗಿ ಹಂಗಾಗುತ್ತಂತೆ. ಅದಕ್ಕೆ ತಿಂದರೆ ನನಗೆ ಊಟ ಮಾಡೋಕ್ಕಿಂತ ಮುಂಚೆ ಫ್ರಿಡ್ಜಿನ ನೀರು ಬೇರೆ ಕಡೆಗಿಟ್ಟ ನೀರು ಕುಡಿದ್ಬಿಡ್ತೀನಿ. ಹೊಟ್ಟೆ ಹಸಲ್ ನೋಡಿ ಹಿಂಗೇನ ಏನೋ ಗೊತ್ತಿಲ್ಲ. ಊಟಕ್ಕಿಂತ ಕರೆಕ್ಟ್ ತಣ್ಣ ನೀರು ಕುಡಿಬೇಕನ್ಸುತ್ತೆ. ಬೇಷ ಆಯ್ತಾ? ಬೇಷ ಆಗೈತಂತೆ. ನಾನು ಡೌಟಲ್ಲಿದೆ ಗೈಸ್, ನಾಳೆ ನಾನು ಊರಿಗೆ ಹೋಗೋದು. ಏನಕ್ಕಂದ್ರೆ ನನಗೆ ಇಷ್ಟ ಇಲ್ಲ ಹೋಗೋಕ್ಕೆ. ಸಂಡೇ ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ, ಒಬ್ಬಳೇ ಏನಿರ್ತೀಯಾ ಅಂತ ಇವರು. ನಾಳೆ ಗೊತ್ತಾಗುತ್ತೀನಿ ಯಾವ ಮಾತಂತೇಳಿ. ಅನ್ನ ಎಷ್ಟು ಇದೆ ಸಾಕು. ಅಷ್ಟೇನ ಎಷ್ಟು ದಿವಸ ಆದಮೇಲೆ ಇವತ್ತು ಮಾಡಿ ಗೈಸ್. ನಮ್ಮದು ರೇಷನ್ ಅಕ್ಕಿ ಹಾಕಲ್ಲ, ನಮ್ಮದು ರೇಷನ್ ಕಾರ್ಡ್ ಇಲ್ಲ, ಹಾಗಾಗಿ ಬೇರೆ ತಗೊಂಡಿದ್ದು ನಾವು. ಅಂದರೆ ಚಪಾತಿ ಹಿಟ್ಟಿಗಿದ್ದಿಲ್ಲ, ಹಾಗಾಗಿ 12 ರೂಪಾಯಿ ಸೇರ್ ಅಂತ ಗೈಸ್. ಒಂದು 5 ಸೇರು ತಗೊಂಡಿದ್ದೆ, ಅವನ್ನ ಯೂಸ್ ಮಾಡೋದು. ನಾನು ಏನೋ ಗೊತ್ತಿಲ್ಲ, ಸೊಸೈಟನ್ನು ಊಟ ಮಾಡೋಕ್ಕಂತ ಸಿಕ್ಕಿ ಇಷ್ಟ. ಅಂದರೆ ಮೊದಲೆಲ್ಲ ಉಣ್ಕೊಂಡು ಬಂದೀವಲ್ಲ ಅದಕ್ಕೆ ಇಷ್ಟ. ಇಷ್ಟೇ ಅನ್ನ ಇಟ್ಕೊಂಡಿನಿ, ಇಷ್ಟನ್ನ ಇದು ಪಲ್ಯ ಇಟ್ಕೊಂಡು ಒಂದು ಸ್ವಲ್ಪ ಡ್ರೈ ಗೋಬಿ ಇಟ್ಕೊಂಡು ಊಟ ಮಾಡಿಬಿಟ್ರೆ ಆಯ್ತು. ನಾನು ಸಿಂಪಲ್ ಊಟ. ಮತ್ತೆ ನಾಳೆ ಕಾಣ್ತೀನಿ. ಬಾಯ್. ಏನಂದ್ರೆ ಇವ್ರು ಏನ ಯಾಕ ನಾನು ಯಾಕೆ ಡಯಟ್ ಮಾಡಿ ಕೋಳಿ ತಿನ್ನಂಗೆ ನೀರು ಕುಡಿದ್ಬಿಡ್ತೀನಲ್ಲ ಅದಕ್ಕೆ ಟೆಸ್ಸೆಲ್ಲ. ಡಯಟ್ ಗಿಯಟ್ ನನ್ನ ಜೀವನದಲ್ಲಿ ನಡೆಯಲ್ಲ, ಅದು ನನಗೆ ಇಷ್ಟನೂ ಇಲ್ಲ ಗೈಸ್. ಇರೋ ತನಕ ಊಟ ಮಾಡಬೇಕು, ನನಗೆ ಅನ್ಬೇಕು. ಏನು ಮಾಡ್ಬೇಕು, ಡಯಟ್ ಮಾಡಿ ಗೈಸ್. ನಾಳೆ ಕಾಣ್ತೀನಿ ಮತ್ತೆ. ಬಾಯ್. ನೀನೇನು ಮಾಡ್ತೀರ ಅಪ್ಪ? ನನ್ನ ಕಳ್ಳ ಯಾವ ಚಂದ ಕಳ್ಳತನ ಮಾಡಕ್ಕೆ ಹೋಗಿದ್ದೇನೆ. ಹೌದಾ? ಓ ಸಾಕು, ಬಂದ್ ಮಾಡ್ರಿ, ನಾನು ಮಕ್ಕೋಬೇಕು. ನೀನ್ ಮಕ್ಕಳಲ್ಲಿ ಬೆಳಿಗ್ಗೆ ದೊಡ್ಡ ದೀರೇನಲ್ಲ ನಿಂದು. ಸರಿ ಸರಿ ಇಲ್ಲ ಅಂದ್ರೆ ಸರಿ ಅಷ್ಟು ಸರಿ ಬೇಡ. ಬಾ ಎಷ್ಟಿದೆ ಹೆಂಗಿರುತ್ತೆ ನನಗೆ. ನಾವು ಶಾರ್ಟ್ಸ್ ಮಾಡುವ ಮತ್ತೆ ಆಯ್ತು. ಇಷ್ಟ ಫೋನ್ ಬಂದ್ ಮಾಡಿದ್ರೆ ನಾಳೆ ಜಲ್ದಿ ಅದಾವಳಿ. ಮತ್ತೆ ನೀನ್ ಆ ಕಡೆ ತಿರು ನಾವು ಕಣ್ಣು ಚೆಲ್ಲು ಕಣ್ಣು ಕಳಿಸೋದು ಗೊತ್ತಾಗುಂತತಿ. ಕಣ್ಣು ಮುಚ್ಚಿ ಮಕ್ಕರೇ ಕಣ್ಣು ಮುಚ್ಚಂದ್ರೆ ಮಾಡೋಕಂತ ಇಲ್ಲಿ ಗೊತ್ತಾಗ್ತೈತೆ, ಅದ್ರ ವಿಡಿಯೋದಾಗ ಕಾಣ್ತೈತೆ.